ಯಾರಿಗಾದ್ರೂ ತಿಳಿದರೆ ಎನ್ನುವಂತಹ ವಿಚಾರದಿಂದ ಭಯಗೊಂಡಿಯ ನೀನು? ಖಂಡಿತವಾಗಿಯೂ ಇಲ್ಲ. ಮತ್ತೆ ಅದಕ್ಕೆ ಬೇಕಾಗಿ ಹೀಗೆ ಮಾಡು. ಏನಮ್ಮ? 2 ಧವಳ ವರ್ಣದ ಅಶ್ವವನ್ನು ಸಿದ್ಧಗೊಳಿಸು. ಅದು ಯಾಕೆ? ಒಂದು ವೇಳೆ ನಾವು ಅದರಲ್ಲಿ ವಿಹಾರವನ್ನು ಮಾಡೋದಕ್ಕೆ ಹೋದ್ರೆ ಅಥವಾ ಅದನ್ನು ಏರಿಕೊಂಡು ಹೋದ್ರೆ ತಿಳಿದವರು ಏನು ಹೇಳುತ್ತಾರೆ? ಯಶೋಮತಿ ಮತ್ತು ಮಾಲಿನಿ ಅಮ್ಮನು ಇವರೀವರು ಒಂದಾಗಿ ವಿಹಾರಾರ್ಥಕ್ಕಾಗಿ ಹೊರಟಿದ್ದಾರೆ ಎನ್ನುವ ಹಾಗೆ. ಸರಿ, ಒಂದರಲ್ಲಿ ನಾನು ಏರಿಕೊಳ್ಳುತ್ತೇನೆ, ಮತ್ತೊಂದರಲ್ಲಿ ನೀನು ಏರಿಕೊ. ದಾರಿ ಮಧ್ಯದಲ್ಲಿ ಯಾರಾದ್ರೂ ನಿಂತು ಪ್ರಶ್ನಿಸಿದರೆ ಬೆರಳನ್ನು ಹೀಗೆ ಹಿಂದೆ ತೋರಿಸು, ನಾನು ಉತ್ತರವನ್ನು ಕೊಡುತ್ತೇನೆ. ಹೀಗೆ ಬಂದಿದ್ದಾರೆ. ಒಂದು ಅರ್ಥವಾಗುತ್ತಾ ಇಲ್ಲ. ನಿತ್ಯವೂ ಈ ಆಶ್ರಮಕ್ಕೆ ಬರುವಾಗ ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ತಾಯಿ. ಆದರೆ ಇಂದಿನ ದಿವಸ ಎಲ್ಲವೂ ಕೂಡ ಭಯ ಹುಟ್ಟಿಸುವ ತೆರದಿ ನನಗೆ ಕಾಡುತ್ತಾ ಇದೆ. ಯಾವುದನ್ನು ನಿರೀಕ್ಷೆ ಇಟ್ಟು ಬಂದಿದ್ದೇನೋ ಅದೆಲ್ಲವೂ ಕೂಡ ವಿರುದ್ಧವಾಗಿ ನನಗೆ ಭಾಸವಾಗುತ್ತಾ ಇದೆ. ಇದೆಲ್ಲ ಯಾಕೆ? ಈ ಆಶ್ರಮ ಈ ರೀತಿಯಾಗಿ ಯಾಕಾಯಿತು? ಯಾರಲ್ಲಿ ಕೇಳಲಿ, ಯಾರಲ್ಲಿ ಕೇಳಲಿ? ಗುರುದೇವ, ಗುರುದೇವ, ಗುರುದೇವನು ಕಾಣಿಸುತ್ತಾ ಇಲ್ಲವಲ್ಲ? ನೀನಂದೇ ತಿಳಿದು ಗೃಹ ಒಳಗಿನಿಂದ ಹೊರಬಂದು ನೋಡುತ್ತೇನೆ. ಬಹಳ ದುಃಖಿತಳು ನೀನಾಗಿದ್ದಿ. ಕಾರ್ಯ ಮಿಂಚಿದ ಹೊತ್ತು ಮೀರಿದ ಮೇಲೆ ನೀನಾದ್ರೂ ಯಾಕೆ ಬಂದೆಯೋ? ತಂದೆ ತಂದೆ